ನೋಡಿ ಇವಾಗ ರೋಹನ್ ಪೇರೆಂಟ್ಸ್ ಫೋನ್ ಮಾಡಿರೋದು. ಅಜಯ್ ಅವರು ಕಾಲ್ ಮಾಡಿದ್ದಾರೆ. ಅವನು ರಿಯಾಕ್ಷನ್ ನೋಡ ತಿನ್ನ ನೋಡಿ ಇವರು ಮತ್ತೆ ಬರ್ರ ಆರಾಮ ಖುಷಿ ಐತೆ. ಗುರು ನಮಸ್ಕಾರ ಗುರು, ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಮ್ ಜೊತೆ ಅಜಯ್ ಶುಭೋದಯಗಳು ಅಭಿ ಇದಾರೆ. ಆಯ್ತಾ ಆರ್ಸಿಬಿ ನಿನ್ನೆ ಮ್ಯಾಚ್ ಮಾತ್ರ ಬೆಂಕಿ ಬಿರುಗಾಳಿ ಚಂಡಮಾರುತ ಗುರು, ಮಸ್ತ್ ಇತ್ತು. ಸೋಲ್ತೀವಿ ಅನ್ಕೊಂಡಿದ್ದೆ, ಆದ್ರೂ ಸ್ವಲ್ಪ ಫೀಲಿಂಗ್ ಇತ್ತು ಗೆಲ್ತೀವಂತ. ಜೈ ಆರ್ಸಿಬಿ, ಇದು ಕನ್ನಡಿಗರ ಗೆಲುವು. ನೋಡ್ದ ಮಚ್ಚ ನಿನ್ನೆ ಸೈಕ ಗೆದ್ರು. ನಾನ್ ಮುಂಬೈ ಇಂಡಿಯನ್ಸ್ ಮಸ್ತ್ ಆಡಿದ್ರು ಗುರು. ಹಾರ್ದಿಕ್ ಪಾಂಡ್ಯ ನೋಡಿ ಸ್ವಲ್ಪ ಬೇಜಾರಾಯ್ತು, ಪರವಾಗಿಲ್ಲ ಆರ್ಸಿಬಿ ಗೆಲ್ತಾರ ಸಾಕು. ಕೃಣಾಲ್ ಪಾಂಡ್ಯ ವರ್ಸಸ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿತ್ತು, ಅದೇ ಮಸ್ತಿಗಿತ್ತು, ಬೆಂಕಿ ತರ ಇತ್ತು. ಕೃಣಾಲ್ ಪಾಂಡ್ಯ ಜಯ. ಗುರು ಕ್ಲಾಸಿಗೆ ಹೋಗ್ತಿದೀವಿ, ನೋಡೋಣ ಕ್ಲಾಸಲ್ಲಿ ಸಿಕ್ಕಿದ್ರೆ ಸಿಗೋಣ, ಇಲ್ಲಾಂದ್ರೆ ಲಂಚ್ ಬ್ರೇಕ್ ಅಲ್ಲ. ಮತ್ತೆ ನಾಳೆ ಆರ್ಸಿಬಿ ಮ್ಯಾಚ್ ಇದೆ, ನಾಳೆ ಕಾಯ್ತಾ ಇರ್ತೀವಿ. ಅದು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ, ನಮ್ಮ ಬೆಂಗಳೂರಲ್ಲೇ ಇದೆ. ಹೌದೇನೋ, ವೇಟಿಂಗ್ ಫಾರ್ ಆರ್ಸಿಬಿ ಮ್ಯಾಚ್, ನೆಕ್ಸ್ಟ್ ಮ್ಯಾಚ್. ನೋಡಿ ಗೈಸ್, ಶಿವಮ್ ಬರ್ತಿದ್ದಾನೆ. ಇವಾಗ ಬಂದ, ನಾವ್ ಈ ಕಡೆ ಬಂದ್ವಿ, ಅವ್ನ ಹಿಂದ್ಗಡೆ ನೋಡಿದ್ರೆ ಅವನೇ ಬರ್ತಿದ್ದಾನೆ. ಅಲ್ಲಿ ಫೋನೇ ಮಾಡಿಲ್ಲ ಸೈಕ್ ನನ್ ಮಗ. ಕತೆ ತಮ್ಮದೇವಿ ಬಾರಪ್ಪ ಶಿವಮ್. ಕರಾಮತ್ ಮತ್ತೆ ಜಗಳ ಸೈಕೋ ಮಚ್ಚ. ಏನ್ ಇವತ್ತು ಬೇಗ ಬಂದಿದ್ಯಾ? ಎಷ್ಟು ಟೈಮು? 9:06 ಆಗ್ಲಿ. ಇಲ್ಲಿ ಬಾರ ಏನ್ ಮಚ್ಚ ಫುಲ್ ಸಕತ್ತ ಕಾಣಿಸ್ತಿದ್ಯಾ ಕಟಿಂಗ್ ಅಲ್ಲಿ. ನೋಡಿ ಇವರು ಮತ್ತೆ ಬರ್ರ ಓಡ ಕ್ಲಾಸಿಕ್ ಲೈ ಬಾರ. ಗೈಸ್ ನೋಡಿ, ಇವನು ಮಾವಿನಕಾಯಿ ತಿಂತಿದ್ದಾನೆ. ನೋಡ ತಿನ್ನ ಮಾವಿನಕಾಯಿ. ಯಾಕೋ ಬೆಂಚ್ ಮುರಿದೋಗುತ್ತಾ ನೋಡಿ ಗೈಸ್, ಬೇಗ ತೆಗಿಯೋ. ಅದು ಹೊಡಿತಾನೆ ಇಲ್ಲ. ಇದು ನೋಡಿ, ಇವನು ಟ್ರೈ ಮಾಡ್ತಿರೋದು. ಹೆಂಗೋ ಇದು ಇನ್ನೊಂದು ಎಲ್ಲೋಯ್ತು, ಕೆಳಗಡೆ ಬೀಳ್ಸ್ದ ನೋಡಿ ಗೈಸ್. ಇನ್ನೊಂದು ಆ ಕಡೆ ಐತೆ. ತಿಂತೇನ ಕೆಳಗೆ ಬಿತ್ತು, ಒಂದ್ ಮಾತು ಹೇಳ್ಬಿಡ್ತು. ನಾವು ಕೆಳಗಡೆ ಬಿದ್ದಿರೋದೇ ಎತ್ಕೊಂಡ್ ಬಂದಿರೋದು. ಇವನ್ ಮುಖ ನೋಡಿ ತೋರ್ಸಲಿ. ಬಾರಪ್ಪ ಗಗನ್. ನೋಡಿ ಗೈಸ್, ಈ ಹುಡುಗಂದು ಅಟೆಂಡೆನ್ಸು 84 ಇವಂದು. ಹಿಂಗೆ ಸಿಂಹನೂ ಗೈಸ್ ನೋಡಿ, ಅಜಯ್ ಅವ್ರ ಅಪ್ಪು ಕಾಲ್ ಮಾಡಿದ್ದಾರೆ. ಮ್ಯಾಮ್ ಅವನು ರಿಯಾಕ್ಷನ್ ನೋಡಿ ಮತ್ತೆ ಖುಷಿನ ಫುಲ್ಲು. ಅಚ್ಚ ಖುಷಿನ ಮಾತಾಡ್ತಿದ್ದಾರೆ ನೋಡಿ. ಅಟೆಂಡೆನ್ಸ್ ಇಲ್ಲ. ಆಮೇಲೆ ಮಚ್ಚ ಅಲ್ಬೇಡ ಬಿಡೋ, ರೆಡಿ ಮಾಡಿಕ್ಕಿರ್ತಾರೆ, ಲಾಟಿದಲ್ಲಿ ಎಣ್ಣೆ ಹಚ್ಚಿಬಿಟ್ಟು ಅಷ್ಟೇ ಮಚ್ಚ. ಅಲ್ಬೇಡ ಬಿಡೋ, ಆಗ್ತಿರುತ್ತಿದ್ದಲ್ಲ. ಫೋನ್ ಮಾಡ್ತಾರೆ ನನಗೆ ಇವಾಗ. ಬಿಡೋ ಅಲ್ಬೇಡ ಬಿಡೋ. ಮಾತಾಡ್ತಾರೆ ಅಂತ ಹಾಕೊಂಡ ನೀನು ತುಂಬಾ ಮಾತಾಡ್ತೀವ ನೀನು. ಬಿಡ ಅಲ್ಬೇಡ ಬಿಡ. ನೋಡಿ ಇವಾಗ ರೋಹನ್ ಪೇರೆಂಟ್ಸ್ ಫೋನ್ ಮಾಡಿರೋದು. ಮ್ಯಾಮ್ ರೋಹನ್ ಪೇರೆಂಟ್ಸ್ ಹತ್ರ ಮ್ಯಾಮ್ ಮಾತಾಡ್ತಿರೋದು ನೋಡಿ. ಇಲ್ಲಿ ನೋಡಿ ರೋಹನ್ ರಿಯಾಕ್ಷನ್ ನೋಡಿ. ಇದು ರೋಹನ್ ರಿಯಾಕ್ಷನ್. ಅವ್ನು ಫುಲ್ ಭಯ ಪಡ್ಕೊಂಡಿದ್ದಾನೆ. ಅವ್ನು ಎಲ್ಲರೂ ರಿಯಾಕ್ಷನ್ ಮಾಡ್ತಾನೆ, ನಾನು ಅವ್ನು ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಹನ್ನೆರಡು ಚುಡಾಯಿಸ್ತವ್ರೆ. ಪೇರೆಂಟ್ಸ್ಗೆ ಕನ್ನಡ ಬರಲ್ಲ, ಮ್ಯಾಮ್ಗೆ ಹಿಂದಿ ಬರಲ್ಲ. ಅಡ್ವಾಂಟೇಜ್ ಮಾಡಿ ಮಾಡಿ ಬಿಡಿ ಗೈಸ್, ಇವರೆಲ್ಲ ಮಜಾ ತಗೊಂತಿದಾರೆ. ಆನಿಮೆ ನೋಡ್ತಿದ್ದಾರ. ಬರಲ್ಲ ಮಾತಾಡ್ತವ್ರೆ. ಕನ್ನಡ ಅರ್ಥ ಆಗದೈತಲ್ಲಿ ಗುರು. ಇವ್ನಿಗೆ ಅಡ್ವಾಂಟೇಜ್ ಗುರು, ಇವ್ನಿಗೆ ಅಡ್ವಾಂಟೇಜು ನೋಡಿ ಎಷ್ಟು ಖುಷಿ ಪಡ್ತಿದ್ದಾನೆ. ಏನಂತ ಮ್ಯಾಮ್ ಇದು ಕನ್ನಡ ಬರಲ್ಲ, ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾನೆ. ಲೇ ಎಂತಾನಲ್ಲೇ ನಿನ್ ಲೇ ಸ್ಮಾರ್ಟ್ ಮ್ಯಾನ್. ನಗ್ತಿದ್ಯಲ್ಲೋ. ನಮ್ಮ ಮಮ್ಮಿದು ಬೇರೆ ನಂಬರ್ ಐತೆ.
ಬಟ್ ನಮ್ಮಮ್ಮ ಹತ್ರ ಫೋನ್ ಇಲ್ಲ. ಪಾಪ ನಮ್ಮಪ್ಪಗೆ ಕನ್ನಡ ಬರಲ್ಲ, ಮ್ಯಾಮ್ಗೆ ಹಿಂದಿ ಬರಲ್ಲ. ನನಗೆ ಜಾಸ್ತಿ ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ತಗೊಂಡ್ಬಿಟ್ಟ ಇವನು ಸೈಕ್ ನನ್ನ ಮಗ. ಗೈಸ್ ಇವಾಗ ತರುಣ್ದು. ತರುಣ್ ಹೆಂಗ ಅನಿಸ್ತೈತೆ ಮಚ್ಚ? ಹೆಂಗ ಅನಿಸ್ತೈತೆ? ಸೂಪರ್. ತರುಣ್ಗೆ ಮ್ಯಾಮ್ ಏನೋ ಮಾಡಲ್ಲ, ಯಾಕಂದ್ರೆ ಸ್ವಲ್ಪ ತುಂಬಾ ಕ್ಲೋಸ್ ಮ್ಯಾಮ್ ಮತ್ತೆ ತರುಣ್ ಫ್ರೆಂಡ್ಶಿಪ್. ನೀವು ನೋಡ್ಕೊಳ್ಳಿ, ಎಲ್ಲ ಒಳ್ಳೆ ಮಾತೇ ಹೇಳ್ತಿರೋದು. ತೋರ್ಸ ಮ್ಯಾಮಿಗೆ ತೋರ್ಸು. ಸುಮ್ಮನೆ ಆಕ್ಟಿಂಗ್ ಮಾಡ್ತಿದಾರೆ ಹಂಗೆ. ಮಚ್ಚ ಹೇಳ ತರುಣ್. ಪಾಪ ತರುಣ್ ಬೇಜಾರಲ್ಲಿ ಇದ್ದಾನೆ. ಅವರು ಬ್ರೇಕ್ ಬಿಟ್ಟಿದ್ರು, ಆಚೆ ಬಂದಿದ್ವಿ. ಅವರು ಆಚೆ ಬರ್ತಿದಾರೆ ನೋಡಿ. ಅಲ್ಲ ಗಗನ್ ಲೈ ಇರ ನಂದಾ 76 ಅಪ್ಪ. 76 ಆಗು. ನಿಂದು 76 ಪಕ್ಕ. ಹುಡುಗಿ ಹೆಸರೇನು? ಬಾಲ್ ಕೊಡು ನನಗೆ. ಬಾಲ್ ಕ್ಯಾಚ್. ಹೇಯ್ ಸುಮ್ಮನೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಜಯ. ಜಯ ಅಕ್ಕ. ಅವನು ನಿಮ್ಮ ತಮ್ಮನಾ? ಅವನು ನಿಮ್ಮ ತಮ್ಮ. ಕ್ಯಾಚ್ ಆಡೋದು ಇಷ್ಟನಾ ನಿನಗೆ? ಆಡು. ನೀನೇನೋ ನೋಡ್ತಿದ್ಯಾ? ಇಲ್ಲಿ ನೋಡಿ ಗೈಸ್ ಇಲ್ಲೇ ಕುತ್ಕೊಂಡಿದ್ದಾರೆ ಎಲ್ರು. ಇಟ್ಕೊ ನನಗೆ ಹಾಕೋ ಒಂದ್ಸಲ. ಇಲ್ಲಿ ನನಗೆ ಹಾಕೋ ಒಂದ್ಸಲ. ಇಲ್ಲಿ ನನಗೆ ಹಾಕೋ ಒಂದ್ಸಲ. ಅಷ್ಟೇ ತಗೋ ಹಾಕು. ಮತ್ತೆ ಜಾಸ್ತಿ ಮಾತಾಡ್ತಾ ಇದೀನಂತೆ, ಕ್ಲಾಸಿಗೆ ಬರ್ತಿದ್ದೀನಂತೆ ಸರಿಯಾಗಿ. ನನಗೆ ಹಾಕ್ಜೆ. ಇಟ್ಕೊ ಬಿದ್ದೋಗುತ್ತೆ. ನಿಮ್ ಜೊತೆ ಸೇರ್ಕೊಂಡ ಏನಂತ ಇಲ್ಲ. ಹಾಕ್ಲಾ? ಕ್ಯಾಚ್ ಹಿಡಿತ್ಯಾ? ತುಂಬಾ ಹುಷಾರು. ನಮ್ಮ ಹೆಸರಲ್ಲಿ ಇದ್ದಾರಾ? ಹುಡುಗರ ಜೊತೆ ಜಯ ಬಾಯ್. ಲಂಚಿಗೆ ಬಿಟ್ಟಿದ್ದಾರೆ. ಚಿಕನ್ ನೋಡಿ ಗೈಸ್, ಲಂಚಿಗೆ ಬಿಟ್ಟಿದ್ದಾರೆ. ಇನ್ನೇನು ಊಟ ಮಾಡ್ತೀವಿ. ಅಜಯ್ ಏನೋ ಚೆಕ್ ಮಾಡ್ತಿದ್ದಾನೆ. ಬಂತೇನೋ ಇವತ್ತು 12th ರಿಸಲ್ಟ್ ಅಪ್ಪ. ಆಲ್ ದ ಬೆಸ್ಟ್ ಅಪ್ಪ. ಯಾರು ನೋಡ್ತಿದ್ರ 12th? ಅದೇ 12th ಸೆಕೆಂಡ್ PU ಆಯ್ತಾ? ಆಲ್ ದ ಬೆಸ್ಟ್. ಚೆನ್ನಾಗಿ ತೆಗೀರಿ ನೋಡಿ ಗೈಸ್. ಕುಷ್ಕ ತಿನ್ನಕ್ಕಂತ ಹೋಗ್ತಿದೀವಿ ಆಯ್ತಾ? ನಾವು ಊಟ ತಗೊಂಬಂದಿದ್ವಿ. ಸ್ವಲ್ಪ ಶೇರ್ವ ಎಲ್ಲ ಹಾಕೊಂಡು ಮಸ್ತ್ ತಿಂತೀವಿ. ಮಸ್ತ್ ಟೇಸ್ಟ್ ಮಸ್ತ್ ಇರುತ್ತೆ. ಜೋರಾಗಿ ಮಾತಾಡ್ಬೇಡ. ಮಚ್ಚ ಹೆಂಗೈತೆ ಕಾಲೇಜ್? ಊಟ ಮಾತ್ರ ಚೆನ್ನಾಗಿತ್ತು, ಮಸ್ತಿತ್ತು. ಇವನ್ ತಂದಿದ್ದ ರೊಟ್ಟಿ, ಚಪಾತಿ. ಇವನ್ ತಂದಿದ್ದ ಇವನಲ್ಲ, ನೀನ್ ತಂದಿದ್ದೆ. ನಾನು ಅನ್ನ ಸಾಂಬಾರು ಮಸ್ತಿಗಿತ್ತು. ಆದ್ರೂ ನೋಡಿ ಗೈಸ್, ಇಲ್ಲಿ ಲೀಚೆ ಐತೆ. ಮಸ್ತಿಗಿರುತ್ತಿದ್ದು ಆಯ್ತಾ? ಮಸ್ತಿಗಿರುತ್ತೆ ಅಂದ್ರೆ ಬೈತಾರಂತ ಸುಮ್ಮನೆ ತಗೊಂತಿಲ್ಲ, ಕೆತ್ತಿಲ್ಲ. ಅದು ಚೂರು ಐಟಲ್ಲ ಐತೆ, ಇಟ್ಕೊಳಕ್ಕೂ ಆಗಲ್ಲ. ಕೇಳೋಣಪ್ಪ, ಅದು ಕೇಳಿದ್ರೆ ತಪ್ಪಿಲ್ಲ ಮಚ್ಚ. ಕೇಳ್ಬಿಟ್ಟು ಅವರು ತುಂಬಾ ದೊಡ್ಡದಾಯ್ತು ಮಚ್ಚ. ಆರಾಮಾಗಿ ತೆಗಿಬೋದಲ್ಲ, ಅದನ್ನು ಐಟಿಗಿರೋದು ಬಂದ್ಬಿಡುತ್ತೆ. ನೋಡಿ ಗೈಸ್, ಅಲ್ಲಿ ಐತೆ, ತೋರಿಸ್ತೀನಿ, ಝೂಮ್ ಮಾಡಿ. ಈ ಕಡೆ ಐತೆ ಅದು ನೋಡಿ. ಇದು ಒಂದು ಕೆಳಗಡೆನೂ ಐತೆ, ಆರಾಮಾಗಿ ತೆಗಿಬೋದು. ತುಂಬಾ ದೊಡ್ಡದೈತೆ ಕಡ್ಡಿ. ನಾನು ಚಿಕ್ಕದಿರ್ತ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಅಟ್ಟಾಡ್ಸ್ಕೊಂಡು ನೋಡಿದ್ದೀನಿ ಶಿವಮ್ಮನ. ಇವಾಗ ರೆಡಿ ಇದೆಯಾ? ಲೀಚಿ ತೊಗೊಳಕ್ಕಾಗಿಲ್ಲ, ಕಿತ್ಕೊಳಕ್ಕಾಗಿಲ್ಲ. ಅಲ್ಲಿ ಕಡ್ಡಿ ಎಲ್ಲ ರೆಡಿ ಮಾಡಿದೀವಿ, ಇಟ್ಟು ಹೋಗಿ ಕಂಟಿನ್ಯೂ. ಅದೇ ಹೋಗಿ ತೊಗೊಬೇಕು ಅನ್ಕೊಂಡೆ, ಅದಾಗಿಲ್ಲ. ಎಲ್ಲರೂ ಆಚೆ ಬಂದರು ಆಯ್ತಾ? ನಾಳೆ ಅಂತೂ ಪಕ್ಕ. ನಾಳೆ ಯೂನಿಫಾರ್ಮು ಇರೋಲ್ಲ. ಹೆಂಗೋ ತಾನೆ ಮಚ್ಚ? ಪಕ್ಕ ತಾನೆ ಮಚ್ಚ? ನಾಳೆ ನೋಡ್ರಿ, ಪಕ್ಕ ನಾಳೆ ತೋರಿಸ್ತೀನಂತೆ. ಮಸ್ತಿಗಿರೋದು ಗುರು ಫ್ರೂಟು. ನೀವು ಒಂದ್ಸಲ ಟೇಸ್ಟ್ ಮಾಡಿ, ಮಸ್ತಿಗಿರುತ್ತೆ ಅದು. ಏನು ಕ್ಲಾಸಿಗೆ ಹೋಗ್ತಿದ್ದೀವಿ, ಲೇಟ್ ಆಗೈತೆ ಆಯ್ತಾ? ಆಮೇಲೆ ಸಿಗೋಣ. 2000 years later. ಗುರು, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ವ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ವ್ಲಾಗ್ ನೋಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಮಚ್ಚ. ಬಾಯ್ ಗುರು.